ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಾವು 224 ಜನಕ್ಕೆ ಶಾಸಕರಿಗೆ ಓಟ್ ಹಾಕಿದ್ದೀವಿ ಮತ್ತು 28 ಜನ ಸಂಸದರಿಗೆ ಓಟ್ ಹಾಕಿದ್ದೀವಿ. ಇವರಿಗೆಲ್ಲ ನಾವು ಯಾಕೆ ಓಟ್ ಹಾಕಿದ್ದೀವಿ? ಅವರವರೇ ಕಿತ್ತಾಡಲಿ ಅಂತ ಓಟ್ ಹಾಕಿದ್ದೀವೋ? ಅವ್ರವ್ರ ಮೇಲೆ ಆರೋಪ ಮಾಡ್ಕೊಂಡು ದ್ವೇಷ ರಾಜಕೀಯ ಮಾಡ್ಕೊಂಡು ಈ ಥರ ಕುಂತ್ಕೊಳ್ಳಿ ಅಂತಂದು ಜನಗಳ ಮಧ್ಯೆ ಆಟ ಆಡ್ಕೊಳ್ಳಿ ಅಂತಂದು ಓಟ್ ಹಾಕಿದ್ದೀವೋ? ಇಲ್ಲ ನಮ್ಮ ರಾಜ್ಯನ ಉದ್ಧಾರ ಮಾಡಲಿ ಅಂತ ಓಟ್ ಹಾಕಿದ್ದೀವೋ? ಈ ಜನಗಳಿಗೆ ಇವ್ರು ಹೇಳ್ಬೇಕಾಗಿದೆ. ಯಾಕಂದರೆ ನೋಡ್ತಾ ಇದ್ದೀವಿ, ಸರ್ಕಾರಗಳು ಬಂದಾಗಲಿಂದ ಬರೀ ಕಿತ್ತಾಡ್ತಾ ಇದ್ದಾರೆ ಹೊರತು ಜನಗಳ ಸಮಸ್ಯೆಗಳನ್ನು ಬಗೆಹರಿಸ್ತಿಲ್ಲ. ಬರೀ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು. ಇದಕ್ಕೋಸ್ಕರ ಗೆದ್ದಾರೆ ಇವ್ರು. ಹಂಗಾರೆ ಇವ್ರಿಗೆ ಏನಪ್ಪ ಅಂದರೆ, ನನ್ನ ಹತ್ರ ದುಡ್ಡಿದೆ, ಜನ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ಆ ಥರ ಒಂದು ಅಹಂಕಾರ ಅಂತ ಇದೆಯಲ್ಲ, ಇದು ಇರೋವರೆಗೂ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜನನೂ ಅಷ್ಟೇ, ಅವ್ರು ಕೂಡ ಪುಟ್ಕೋಸಿ ಎಂಜಲ್ ಕಾಸು ಓಟ್ ಹಾಕೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಗೆದ್ದುಬಿಟ್ಟು ಇವತ್ತು ಏನು ಮಾಡ್ತಾಯಿದ್ದಾರೆ, ರಾಜ್ಯದ ಸಮಸ್ಯೆಗಿಂತ ಈ ಗೆದ್ದಿರೋ ಸಮಸ್ಯೆಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟವೆ. ಏನು ಅವ್ರ ಸಮಸ್ಯೆ, ಇವ್ರ ಸಮಸ್ಯೆ. ಈಗ ಎಷ್ಟೊಂದು ಸರ್ಕಾರಗಳು ಇವಾಗ ಲೇಔಟ್ಗಳು ಮಾಡ್ತಾರೆ, ಬಿಡಿಯ ಲೇಔಟು ಅದು ಇದೆಲ್ಲ ಲೇಔಟ್ ಮಾಡ್ತಾರೆ. ಈಗ ಮೈಸೂರು ಈ ಮೂಡ ಹಗರಣ ನಡೀತಾ ಇದೆ. ಇದರಲ್ಲಿ ಒಬ್ಬೊಬ್ಬರು 10-14 ಸೈಟ್ ಇದಾವಂತೆ. ಒಬ್ಬೊಬ್ಬರು 10-14 ಸೈಟ್ ಇದಾವಂತೆ. ಇವರು ಈ ಥರ ಸರ್ಕಾರಿ ಜಮೀನಾಗಿರ್ಬೋದು, ಇಲ್ಲ ರೈತರ ಜಮೀನಾಗಿರ್ಬೋದು, ಅಕ್ವೈರ್ ಮಾಡ್ಕೊಂಡು ಇವ್ರ ಸೈಟ್ ತಗೊಳಕ್ಕೇ ಈ ಥರ ಬಿಡಿಯ ಲೇಔಟ್ ಮಾಡೋದು, ಮೂಡ ಲೇಔಟ್ ಮಾಡೋದು, ಈ ಥರ ಇದಕ್ಕೋಸ್ಕರ ಲೇಔಟ್ ಮಾಡ್ತಾರಾ? ಅವರವರೇ ಸೈಟ್ ತಗೊಳ್ಳೋಕ್ಕೋಸ್ಕರ ಲೇಔಟ್ ಮಾಡ್ತಾರಾ? ಇವರೆಲ್ಲ ನಾನು ಮಾಡಿದೆ ಏನ್ರಿ ಮಾಡಿದ್ದೀರಾ ನೀವೆಲ್ಲ? ನೀವು ಆಸ್ತಿ ಮಾಡ್ಕೊಂಡಿದ್ದೀರಾ, ನೀವು ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದೀರಾ. ಜನರಿಗೆ ಏನು ಮಾಡಿದ್ದೀರಾ? ಜನರಿಗೆ ಯಾರು ಏನು ಮಾಡಿಲ್ಲ. ಪುಟ್ಕೋಸಿ ಚುನಾವಣೆ ಬಂದಾಗ 200 ರೂಪಾಯಿ 300 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂಬಿಟ್ಟಿದ್ದೀರಿ. ನೀವು ಹೇಳ್ತೀರಾ ನಮ್ಮನ್ನು ಜನ ಆಯ್ಕೆ ಮಾಡ್ಕೊಂಡವ್ರೆ, ನಮಗೆ 136 ಸೀಟ್ ಕೊಟ್ಟವ್ರು, ನಮಗೆ ಆಯ್ಕೆ ಮಾಡಿ ಏನು ಮಾಡ್ತಾ ಇದ್ದಾರೆ ನೀವು? ಆಯಿತು, ನೀವು ನಿಮಗೆ 136 ಸೀಟ್ ಕೊಟ್ಟವ್ರಲ್ಲ, ನೀವು ಏನು ಮಾಡ್ತಾಯಿದ್ರೆ ಜನಗಳಿಗೆ? 5 ಗ್ಯಾರಂಟಿ ಕೊಟ್ಬಿಟ್ರೆ ಸಾಕಂಗಾದ್ರೆ. ಅದರಲ್ಲಿ ಗ್ಯಾರಂಟಿ ನಡೀತಾ ಇರೋದು ಬರೀ ಒಂದೇ, ಯಾವುದು? ಬಸ್ಸು ಮತ್ತು ಕರೆಂಟ್ ಬಿಲ್ 1 ಮಣ ಜಾಸ್ತಿ ಮಾಡವ್ರೆ, ಬಸ್ಸು ರೇಟು 1 ಮಣ ಜಾಸ್ತಿ ಮಾಡವ್ರೆ. ಮೊನ್ನೆ ನಾನು ಊರಿಗೆ ಹೋಗ್ಬೇಕಾರೆ 640 ರೂಪಾಯಿ ಕೊಟ್ಟು ಹೋಗಿದ್ದೀನಿ, ಬರೀ 300 ಕಿಲೋಮೀಟ್ರಿಗೆ. 296 ಕಿಲೋಮೀಟ್ರಿಗೆ 640 ರೂಪಾಯಿ. ಇಲ್ಲಿಂದ ಇಲ್ಲಿಗೆ ಇಷ್ಟು ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದು ಕಡೆ ಬಸ್ ಫ್ರೀ ಬಿಟ್ಟಿದ್ದೀವಿ ಅಂತ ಹೇಳಿದರೆ, ನೀವು ಹೇಳ್ದಂಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಅದನ್ನೇನು ನಾವು ಯಾರು ಕೇಳಿಲ್ಲ ಕೊಡ್ರಿ ಅಂತ. ಆದರೆ ಎಷ್ಟೋ ಜನ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಬಂದೇ ಇಲ್ಲ, ಇನ್ನು 3-4 ತಿಂಗಳಾಯಿತು. ಆಮೇಲೆ ಅಕ್ಕಿ ನಾವು 10 kg ಕೊಡ್ತೀವಿ ಅಂದರೆ ಎಲ್ಲರಪ್ಪ ಕೊಡ್ತಾಯಿದ್ರು? 10 kg ಎಲ್ಲಿ ಕೊಡ್ತಾ ಇದ್ದೀರಾ? ಬರೀ 3 kg ಕೊಡ್ತಾ ಇದ್ದೀರಾ ಅಷ್ಟೇ. 10 kg ಎಲ್ಲೆಲ್ಲೂ ಕೊಡ್ತಾ ಇಲ್ಲ. 5 kgನೂ ಕೊಡೋಕ್ಕಾಗ್ತಾಯಿಲ್ಲ. ಆಮೇಲೆ ಆ ದುಡ್ಡು ಕೂಡ ಬರ್ತಾ ಇಲ್ಲ. ಆಮೇಲೆ ಅದೂ ಇರಲಿ, ಅದೂ ಹಾಳಾಗಿ ಹೋಗ್ಲತ್ತಾಗೆ. ವೃದ್ಧಾಪ್ಯ ವೇತನ ಅದೂ ಬರ್ತಾ ಇಲ್ಲ, ಅದೂ ಬಂದಿಲ್ಲ ಎಷ್ಟೋ ಇನ್ನೇನು ಮಾಡ್ತಾ ಇದ್ದಾರೆ ನೀವೆಲ್ಲ ಗೆದ್ದುಬಿಟ್ಟು? ಏನು ಬರೀ ನಿಮ್ಮ ಸಮಸ್ಯೆಗಳು ತೀರ್ಸ್ಕೊತ ಕೂತ್ಕೊಂಡ್ರೆ ಜನಗಳು ಸಮಸ್ಯೆ ಯಾವಾಗ ತೀರಿಸೋದು? ಜನಗಳು ಸಮಸ್ಯೆ ನೀವು ಯಾವಾಗ ಬಗೆಹರಿಸೋದು? ಇದಕ್ಕೋಸ್ಕರ ಗೆದ್ದಿದ್ದೀರ ನೀವೆಲ್ಲ, ಇದಕ್ಕೋಸ್ಕರ ಅಧಿಕಾರದಲ್ಲಿದ್ದೀರಾ, ಇದಕ್ಕೋಸ್ಕರ ನೀವೆಲ್ಲ ಮಂತ್ರಿಗಳಾಗಿದ್ದೀರಾ, ನೀವೆಲ್ಲ ಇದಕ್ಕೋಸ್ಕರ ಶಾಸಕರುಗಳಾಗಿದ್ದೀರಾ, ಇದಕ್ಕೋಸ್ಕರ MP ಗಳಾಗಿದ್ದೀರಾ. ಅಯ್ಯೋ ಶಿವ, ಎಲ್ಲ ನಿಮ್ಮ ಸಮಸ್ಯೆಗಳು ಇಷ್ಟೊಂದವ. ನೀವು ಸಮಸ್ಯೆ ತೀರಿಸ್ಕೊಳಕ್ಕೆ ಗೆದ್ದಿದ್ದೀರಾ. ನೋಡಿ, ನಮ್ಮ ಮತದಾರರಿಗೆ ಒಂದು ಮಾತು ಹೇಳ್ತೀನಿ, ಇವು ಏನು ಗೆಲ್ಸಿದ್ದೀವಲ್ಲ ದುಡ್ಡು ಇಸ್ಕೊಂಡು, ಯಾರು ಎಷ್ಟು ಜನ 180 ಜನ ದುಡ್ಡು ಇಸ್ಕೊಂಡೇ ಓಟ್ ಹಾಕಿರೋದು, ಗೊತ್ತಾಯ್ತಾ? 180 ಜನ ದುಡ್ಡು ಇಸ್ಕೊಂಡೇ ಓಟ್ ಹಾಕಿರೋದು. ಅದಕ್ಕೋಸ್ಕರನೇ ಇವತ್ತು ಈ ಥರ ಇವರು ಜನಗಳು ತಲೆ ಕೆಡ್ಸ್ಕೊತಾ ಇಲ್ಲ, ಜನಗಳ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ, ರಾಜ್ಯದ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಅವ್ರಿಗೆ ಬೇಕಾಗಿಲ್ಲ. ನಾಳೆ ಚುನಾವಣೆ ಬಂದ್ರೂ ಅವರಿಗೆ ಗೆಲ್ಲುವ ಒಂದು ಕೆಪಾಸಿಟಿ ಇದೆ ಅವರಿಗೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ. ಒಂದು 50 ಕೋಟಿ ಖರ್ಚು ಮಾಡಿದ್ರೆ ಗೆಲ್ತಾರೆ. ಗೆದ್ದ ಮೇಲೆ ಒಂದು 100 ಕೋಟಿ ಮಾಡಿದ್ರೆ ಮುಗಿದೋಯ್ತು. ಗೆದ್ದ ಮೇಲೆ ಬರುತ್ತೆ ಅವ್ರಿಗೆ. ಈ ನಾವು ಪುಟ್ಕೋಸಿ 200-300 ರೂಪಾಯಿಗೆ ಓಟ್ ಹಾಕಿ ಕುತ್ಕೊಂಡ್ಬಿಡ್ತವೆ. ಆಮೇಲೆ ವರ್ಷ ಎಲ್ಲ ಬಡ್ಕೊಳ್ಳೋದು, ಅಯ್ಯೋ ನಮಗೆ ಅಕ್ಕಿ ಬರಲಿಲ್ಲ, ಅಯ್ಯೋ ನಮಗೆ ಗೃಹಲಕ್ಷ್ಮಿ ಬರಲಿಲ್ಲ, ಅಯ್ಯೋ ನಮಗೆ ವೃದ್ಧಾಪ್ಯ ವೇತನ ಬರ್ತೇ ಇಲ್ಲ. ಪಾಪ ಎಷ್ಟೋ ಜನಕ್ಕೆ ವೃದ್ಧಾಪ್ಯ ವೇತನ ಬಂದೇ ಇಲ್ಲ, ಬರ್ತಾನೂ ಇಲ್ಲ. ಇವ್ರ ಯೋಗ್ಯತೆಗೆ ವೃದ್ಧಾಪ್ಯ ವೇತನ ಕೂಡ ಕೊಡ್ತಾ ಇಲ್ಲ ವಯಸ್ಸಾದವ್ರಿಗೆ. ಎಷ್ಟೋ ಜನ ಪಾಪ ಮಕ್ಕಳಿಲ್ಲ, ಎಲ್ಲೋ ಹೋಗಿ ದುಡಿತಾ ಇದ್ದಾರೆ, ಎಲ್ಲೋ ಇದ್ದಾರೆ. ಎಷ್ಟೋ ಜನಕ್ಕೆ 2,000 ರೂಪಾಯಿದೆಲ್ಲ ಜೀವನ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಕೊಡ್ತಾ ಇಲ್ಲ. ವೃದ್ಧಾಪ್ಯ ವೇತನವೂ ಕೊಡೋಕ್ಕಾಗ್ತಾಯಿಲ್ಲ ಇವ್ರ ಯೋಗ್ಯತೆಗೆ. ಇನ್ನೇನು ನಾವು ಮಾಡಿದ್ವಿ ಏನು ಮಾಡಿದ್ದೀರಿ? ನೀವೇನು ಮಾಡ್ತಾ ಇದ್ದೀರಾ? ಬರೀ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಇವ್ರು ಹೇಳೋದು. ಇದುವರೆಗೂ ಯಾವೊಬ್ಬ ರಾಜಕಾರಣಿನೂ ಬಡವನಿಗೆ ಈ ಬಿಡಿಯ ಲೇಔಟಲ್ಲಿ ಆಗಿರ್ಬೋದು, ಇಲ್ಲ ಮೂಡೋದಲ್ಲಾಗಿರ್ಬೋದು,
ಯಾರವರ ಒಬ್ಬ ನಮ್ಮಂಥವ್ರು ಸೈಟ್ ಇದ್ದಾವೆ ತೋರಿಸ್ಬಿಟ್ರಪ್ಪ ನೋಡೋಣ. ಅವಾಗ ಇವ್ರು ನಿಜವಾಗ್ಲೂ ಬಡವ್ರ ಪರ ಇದ್ದಾರೆ, ಬಡವರ ನಾಯಕ, ಹಿಂದುಳಿದ ನಾಯಕ, ದಲಿತರ ನಾಯಕ, ಇವರೇ ಬಿರುದು ಕೊಟ್ಕೊಂಡ್ಬಿಡೋದು. ಇಂಥವ್ರಿಗೆಲ್ಲ ಇವು ನಮ್ಮ ನಾಯಕ ಅಂತ ಹೋದ್ರು ಜೈ ಜೈ ಅನ್ನೋದು. ಏನು ಮಾಡಿದ್ದಾರೆ ಇವಾಗ ಇವರೇ ಈ ಮುಖ್ಯಮಂತ್ರಿಗಳೇಪ ಆ ದಲಿತರು ದುಡ್ಡು ತಗೊಂಡು ಗ್ಯಾರಂಟಿ ಕೊಡ್ತಾವ್ರೆ. ಅಲ್ಲಿ ಅದೆಂಥದ್ದು ಇನ್ನೊಂದು ದುಡ್ಡು ಅಂತ ವಾಲ್ಮೀಕಿ ದುಡ್ಡು ಅದನ್ನು ಚುನಾವಣೆಗೆ ಬಳಸ್ಕೊಂಡವ್ರೆ 180 ಕೋಟಿ. ಆದರೂ ಕೂಡ ಅವರು ಹಿಂದುಳಿದ ನಾಯಕರು, ಬಡವ್ರ ನಾಯಕರು, ಬಡವ್ರಿಗೆ ಸಹಾಯ ಮಾಡೋರು, ಇಂಥ ನಾಯಕರು ಇಲ್ಲವೇ ಇಲ್ಲ. ಈ ಥರ ಹೇಳ್ಕೊಂಬರ್ತಿದ್ದಾರೆ. ಆಮೇಲೆ ಮೂಡೋದಲ್ಲಿ ಸೈಟ್ಗಳಪ್ಪ ಎಷ್ಟೆಷ್ಟವೆ, ಯಾರ್ಯಾರು ಎಲ್ಲ ಪಕ್ಷದವರು ಆ ಮೂಡೋದಲ್ಲಿ ಸೈಟ್ಗಳಿವೆ. ಎಲ್ಲರಿಗೂ ಎಲ್ಲ ಪಕ್ಷದವರು, BJPಯವ್ರು ಇದ್ದಾವೆ, JDSನವ್ರು ಇದ್ದಾವೆ, ಕಾಂಗ್ರೆಸ್ನವ್ರು ಇದ್ದಾವೆ, ಅದು ದೊಡ್ಡ ದೊಡ್ಡರು. ಮತ್ತು ಎಷ್ಟೋ ಜನ ಪೂಜಾರಿಗಳು ಕೂಡ ಇದ್ದಾವಂತ ಆ ಇದರಲ್ಲಿ. ನನಗೆ ವಿಷಯ ಬಂದಿರೋದು ಈ ದೊಡ್ಡ ದೊಡ್ಡ ದೇವಸ್ಥಾನಗಳು ಇರ್ತಾರಲ್ಲ ಆ ಪೂಜಾರಿಗೂ ಕೂಡ ಆ ಮೈಸೂರಲ್ಲಿ ಆ ಮೂಡೋದಲ್ಲಿ ಸೈಟ್ ಇದ್ದಾವಂತೆ ನೋಡ್ರಿ. ನಾವಿಲ್ಲಿ ಭಗವಂತ ನನಗೆ ಒಳ್ಳೇದು ಮಾಡಪ್ಪ ಅರಕೆ ಕಟ್ಕೊಳ್ಳೋದು, ಆ ಉಂಡಿಗೆ ಹೋಗಿ ದುಡ್ಡು ಹಾಕೋದು, ಪುಸ್ತಕನಂಗೆ ಕೊಟ್ಟರೆ ದುಡ್ಡು ತಗೊಂಡೋಗಿ ಉಂಡಿಗೆ ಹಾಕ್ತಾವೆ, ಆ ದುಡ್ಡು ತಿರ್ಗೋದು ಸರ್ಕಾರಕ್ಕೆ ಹೋಗುತ್ತೆ. ಅಯ್ಯೋ ಯಾವಾಗ ಬುದ್ಧಿ ಬರುತ್ತೆ ಜನಗಳಿಗೆ ಅಂದರೆ ನಾನು ಇನ್ನು ಆಚಿಕೆ ಮೇಲೆ ಮಲಗಿರ್ತಾರಲ್ಲ ಅವಾಗ ಅಯ್ಯೋ ಇದೆಲ್ಲ ಮಾಡಬಾರ್ದಾಗಿತ್ತು ಮಗ ನಾನು ಮಾಡಿಬಿಟ್ಟೆ ಅಂತ ಮಲ್ಕೊತಾವೆ. ಜೀವ ಇರೋವರೆಗೂ ಬುದ್ಧಿ ಬರಲ್ಲ ನಮ್ಮ ಜನಗಳಿಗೆ. ಬದಲಾವಂತೂ ಖಂಡಿತ ಸಾಧ್ಯನೇ ಇಲ್ಲ, ಬದಲಾವಣೆ ಆಗಲ್ಲ. ಯಾಕಂದರೆ ಅಯ್ಯೋ ಯಾವನ ಕೈಲೇ ಬದಲಾವಣೆ ಮಾಡೋಕ್ಕಾಗಲಿ, ನಮ್ಮ ಕೈಲೇ ಆಗುತ್ತೆ ಅನ್ಕೊಂಡೆ ನಮ್ಮ ದೇಶ ಹಿಂಗೆ ಟೈಮ್ ಪಾಸ್ಗೋಸ್ಕರ ಇವರೆಲ್ಲ ಗೆಲ್ತಾ ಇದ್ದಾರೆ. 5 ವರ್ಷ ಯಾವ ರೀತಿ ಟೈಮ್ ಪಾಸ್ ಮಾಡಬೇಕು ಅದಕ್ಕೋಸ್ಕರ ಗೆಲ್ತಾ ಇದ್ದಾರೆ. ದೇಶಕ್ಕೋಸ್ಕರ ಯಾರು ಗೆಲ್ತಾ ಇಲ್ಲ, ರಾಜ್ಯಕ್ಕೋಸ್ಕರ ಯಾರು ಗೆಲ್ತಾ ಇಲ್ಲ, ಬಡ ಜನರಿಗೋಸ್ಕರ ಯಾರು ಗೆಲ್ತಾ ಇಲ್ಲ. ಬರೀ ಇವರ ಆಸ್ತಿಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಗೆಲ್ತಾ ಇದ್ದಾರೆ. ಇವರು ಸಂಪಾದನೆ ಮಾಡಿರ್ತಕ್ಕಂಥ ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥ ಏನು ಹಣ ಮತ್ತು ಇದೇನು ಆಸ್ತಿ ಇದೆಯಲ್ಲ ಇದನ್ನೆಲ್ಲ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವ್ರು ಗೆದ್ದು ಅಧಿಕಾರದಲ್ಲಿರ್ತಾರೆ. ಅದಕ್ಕೋಸ್ಕರನೇ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬೇಕಾಗಿಲ್ಲ. ಅದು ಎಂದಲ್ ಕಾಸು 200 ಬಿಸಾಕಿದ್ರೆ ಓಟ್ ಹಾಕ್ಬಿಡ್ತಾರೆ ಅನ್ನೋದು ಒಂದು ಅವ್ರ ಹತ್ರ ದುರಹಂಕಾರ ಇದೆ, ಹಮ್ಮಿದೆ. ಅದಕ್ಕೋಸ್ಕರ ಇಷ್ಟೊಂದು ಮೆರಿತಾ ಇದ್ದಾರೆ. ನಮ್ಮ ಜನ ಇನ್ನೂ 50 ಅಲ್ಲ 100 ವರ್ಷ ಆದರೂ ನಮ್ಮ ಜನ ಬದಲಾಗೋಣ, ಯಾವುದೇ ಕಾರಣಕ್ಕೂ ಬದಲಾಗೋಣ. ನಾವಾಗೆ ಇಲ್ಲ, ಇನ್ನು ನಮ್ಮ ಮಕ್ಕಳಾಯ್ತವೆ, ಅವು ಅಷ್ಟೇ, ಅವು ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾವೆ ಮುಂದೆ. ನಾವಿವಾಗ 200 ಅವ್ರು 400 ಇಸ್ಕೊಂಡು ಓಟ್ ಹಾಕ್ತಾರೆ. ಅವ್ರು 400 ಅಂದ್ರೆ ಅವ್ರು ಮುಂದೆ ಬರೋರು ಇನ್ನೂ 800 ಇಸ್ಕೊಂಡು ಓಟ್ ಹಾಕ್ತಾರೆ. ಈಗಲೇ ಅಲ್ಲ 5,000 ಗಂಟೆ ಹೋಗಿದೆ, ಇನ್ನು ಮುಂದೆ ಇನ್ನು ಹೆಂಗೆ ಮಕ್ಕಳು ಪರಿಸ್ಥಿತಿ ಇನ್ನು ಭಯಾನಕ. ಶ್ರೀಮಂತರು ಅವಾಗೆಲ್ಲ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾವು ಬದಲಾವಣೆ ಆಗಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆ ಒಂದು ಅವರಿಗೆ ಬದುಕು ಕಟ್ಕೊಡ್ಬೇಕು. ದೇವರಣಿ ಬದಲಾವಣೆ ಆದರೂ ಮಾತ್ರ ಮುಂದಿನ ಮಕ್ಕಳು ಭಾಳ ಚಂದ ಇರ್ತವೆ, ಇಲ್ಲಾಂದ್ರೆ ಎಲ್ಲ ಮುಡ್ಡ ಮುಚ್ಕೊಂಡು ಹೋಯ್ತವೆ. ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ಆಗಿ. ಮತ್ತು ಇವರೆಲ್ಲ ಗೆದ್ದಿರೋದು ಅವರವರ ಸ್ವಾರ್ಥನ, ಅವರವರ ಗಳಿಸಿರ್ತಕ್ಕಂಥ ಆಸ್ತಿ ಹಣ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವ್ರು ಗೆದ್ದಿದ್ದಾರೆ. ನಾವು ಬದಲಾವಣೆ ಆದರೂ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಅವರವರ ದೊಂಬರಾಟಗಳನ್ನು ನೋಡ್ಕೊಂಡು ನಾವು ಕುಂತ್ಕೋಬೇಕಾಗುತ್ತೆ. ದಿನಾ ಬೆಳಕರೆದ್ರೆ ಬರೀ ಇದೇ ಸಿದ್ದರಾಮಯ್ಯನವರು ಮೂಡ ಇವ್ರದ್ದು ಬರೀ ಅದೇ. ಕುಮಾರಸ್ವಾಮಿ ಹೆಂಗಂದ್ರು, DK ಶಿವಕುಮಾರ್ ಹಿಂಗಂದ್ರು, ಬರೀ ಇಂಥವು ನೋಡಿ ಕುಂತ್ಕೊಂಡ್ರೆ ನಮ್ಮನ್ನು ಇವರೆಲ್ಲರೂ ಸೇರ್ಕೊಂಡು ಬಕ್ರ ಮಾಡ್ತಾಯಿದ್ದಾರೆ. ಎಲ್ಲಿವರೆಗೂ ಬಕ್ರ ಆಗ್ತಿರೋ ಅಲ್ಲಿವರೆಗೂ ಬಕ್ರ ಮಾಡ್ಕೊಂತಾನೆ ಇರ್ತಾರೆ. ಯಾರು ಕೂಡ ಸ್ವಂತ ದುಡ್ಡಿಂದ ಯಾರೂ ಮಾಡಲ್ಲ, ಎಲ್ಲರೂ ನಾವು ಕಟ್ಟಿರ್ತಕ್ಕಂಥ ತೆರೆಗಾಣದಿಂದಲೇ ಅವ್ರು ಮಾಡೋದು. ದಯವಿಟ್ಟು ಅರ್ಥ ಮಾಡ್ಕೊಂಡು ಬದಲಾವಣೆ ಆಗಿ ಕೈ ಮುಗಿದು ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.